ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಮುಂದುವರಿದ ದಾಳಿ ಖಂಡಿಸಿ ಸಂಡೇ ಬಜಾರ್ ವ್ಯಾಪಾರಕ್ಕೆ ಮುಕ್ತ ಅವಕಾಶಕ್ಕೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಹಗಲು ರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಸಿಪಿಐ ಮುಖಂಡ ಸುನಿಲ್ ಕುಮಾರ್ ಬಚಾಲ್ ಅವರು, ಸಂಡೇ ಬಜಾರ್ ವ್ಯಾಪಾರದಲ್ಲಿ ಗ್ರಾಹಕರ ಹಿತಾಸಕ್ತಿಯನ್ನ ಪಾಲಿಕೆ ಗೌರವಿಸಬೇಕು. ಸಂಡೇ ಬಜಾರ್ ವ್ಯಾಪಾರಿಗಳ ಮೇಲೆ ಮತ್ತೆ ದಬ್ಬಾಳಿಕೆ ಮುಂದುವರೆದರೆ ನಿರಂತರವಾಗಿ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಮುನೀರ್ ಕಾಟಿಪಳ, ಜೆ ಬಾಲಕೃಷ್ಣ ಶೆಟ್ಟಿ, ಜಯಂತಿ ಶೆಟ್ಟಿ, ಸುಕುಮಾರ್ ತೊಕ್ಕೊಟ್ಟು, ಬಿಕೆ ಇಮ್ತಿಯಾಜ್, ರಮೇಶ್ ಉಳ್ಳಾಲ್, ರವಿಚಂದ್ರ ಕೊಂಚಾಡಿ, ಜಯಂತ್ ನಾಯಕ್, ಯೋಗೀಶ್ ಜಪ್ಪಿನಮಕ್ರು, ಪದ್ಮಾವತಿ ಶೆಟ್ಟಿಯವರು ಹೋರಾಟವನ್ನ ಬೆಂಬಲಿಸಿ ಮಾತನಾಡಿದರು. ಧರಣಿ ಸತ್ಯಾಗ್ರಹದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಪ್ರಮುಖರಾದ ಮುಸಾಫರ್ ಅಹಮದ್, ಸಂತೋಷಾರ್, ವಿಜಯ್ ಜೈನ್, ಶಿವಪ್ಪ, ರಿಯಾಸ್ ಮದಕ, ನೌಷದ್ ಕಣ್ಣೂರು, ರಫೀಕ್ ಪಾಂಡೇಶ್ವರ, ಸಿಕಂದರ್ ಬೇಗ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು. ಸತ್ಯಾಗ್ರಹ ಉದ್ಘಾಟನೆಗೊಂಡಿದೆ. ನಮ್ಮ ಹಲವು ಮುಖಂಡರುಗಳು ಕೂಡ ಮಾತಾಡಿದ್ದಾರೆ. ಈ ಧರಣಿ ಇವತ್ತು ಬೆಳಿಗ್ಗೆಯಿಂದ ನಾಳೆ ಬೆಳಿಗ್ಗೆ ತನಕ ನಡೆಯಲಿಕ್ಕಿದೆ. ರಾತ್ರಿ ಹಗಲು ನಾವಿಲ್ಲಿ ಇರ್ತೀವಿ. ಏನೋ ಈಗ ಮಳೆ ಬರಲಿಲ್ಲ, ಸೂರ್ಯನ ದಯೆ ಇದೆ. ಮಳೆ ಬಂದ್ರೂ ಕೂಡ ಇಲ್ಲೇ ಹೋಗ್ಲಿಕ್ಕಿಲ್ಲ. ಇನ್ನು ಬರದೇ ಇರ್ತಕ್ಕಂಥವ್ರನ್ನೆಲ್ಲ ಫೋನ್ ಮಾಡಿ ಕರೆಸ್ಬೇಕಿಲ್ಲ. ನಾವು ತೀರ್ಮಾನ ಮಾಡಿಯೇ ಬಂದಿದ್ದೀವಿ. ಏನಿವತ್ತು ಅಮಾಯಕ ಬಡಪಾಯಿ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಅವರ ದೌರ್ಜನ್ಯವನ್ನು ನಡೆಸಿ ಅವರ ಪೌರುಷವನ್ನು ತೋರಿಸ್ತಕ್ಕಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಏನಿದ್ದಾರೆ, ಅವರ ಈ ಒಂದು ದೌರ್ಜನ್ಯವನ್ನು ಖಂಡಿಸಿ ನಾವಿವತ್ತು ಬಂದಿದ್ದೇವೆ. ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ. ನಾವು ಇದು ಮೊದಲಲ್ಲ, ಅನೇಕ ಬಾರಿ ಹೋರಾಟಗಳು ನಡೆಸಿದ್ದೇವೆ. ನಡೆಸಿನೂ ಕೂಡ ನಮ್ಮ ಕಮಿಷನರ್ಗೆ ಇನ್ನೂ ಅದು ಸರಿಯಾಗಿ ಅರ್ಥನೇ ಆಗಲಿಲ್ಲ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.